ನೋಡೋಣ ಹುಡಿಬಡಿ ನೋಡಿ ಹೊನ್ನಾಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇಲ್ಲಿ ಘಟನೆ ಶುರುವಾಗಿರುವಂತದ್ದು ಪ್ರತಿಭಟನೆ ವಿಚಾರಕ್ಕೆ ಆದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಹುಡಿಬಡಿಯೂ ಕೂಡ ನಡೆದಿದೆ ಏನೇನಾಗಿದೆ ಹೊನ್ನಾಳಿಯಲ್ಲಿ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆಯೋದಕ್ಕೆ ಆಗ್ರಹಿಸಿ ಬಿಜೆಪಿಯವರು ಇವತ್ತು ಹೊನ್ನಾಳಿ ಬಂದ್ಗೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳ ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ಕರೆ ಕೊಟ್ಟಿದ್ರು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೀಬೇಕು ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆರೆದ ತಕ್ಷಣವೇ ಅದರ MSP ಇವೆಲ್ಲವೂ ಕೂಡ ದರ ನಿಗದಿ ಆಗುತ್ತೆ ಸೊ ದ್ಯಾಟ್ ಮಾರ್ಕೆಟಲ್ಲಿ ರೇಟ್ ಸ್ಟೆಬಿಲೈಸ್ ಆಗಬೇಕು ಎಲ್ಲ ಕಾರಣಕ್ಕಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಸ್ಥಾಪಿಸಬೇಕು ಅನ್ನೋದು ಬಿಜೆಪಿಯವರು ಮಾಡ್ತಾ ಇರುವಂತಹ ಪ್ರಮುಖ ಹೋರಾಟ ಯಾಕಂದರೆ ಹೊನ್ನಾಳಿ ನ್ಯಾಮತಿಯಲ್ಲಿ ಮೆಕ್ಕೆಜೋಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೆದಿದ್ದಾರೆ ಹೊನ್ನಾಳಿಯಲ್ಲಿ ಪ್ರತಿಭಟನೆ ವೇಳೆ ಹಾಲಿ ಮತ್ತು ಮಾಜಿ ಶಾಸಕರುಗಳ ಬಲ ಪ್ರದರ್ಶನ ನಡೆದಿದೆ ಇಬ್ಬರ ನಡುವೆ ಬಲ ಪ್ರದರ್ಶನ ಆಗಿದೆ ಅದರಲ್ಲಿ ಒಬ್ಬರಿಗೆ ಧರ್ಮದೇಟು ಬಿದ್ದಿದೆ ಹೇಗೆ ಆಗಿದೆ ಅನ್ನೋದನ್ನ ಆ ದೃಶ್ಯದಲ್ಲಿ ನೋಡಿದ್ರು ಕೂಡ ಗೊತ್ತಾಗುತ್ತೆ ಹೇಗೆ ಅಲ್ಲಿ ಪೊಲೀಸರು ನಿಂತಿದ್ದಾರೆ ಪೊಲೀಸರ ಪಕ್ಕದಿಂದಲೇ ಬರುತ್ತೆ ಒಂದು ಕೈ ಬಂದು ನೇರವಾಗಿ ಕಪಾಳಕ್ಕೆ ಬಾರಿಸ್ತಾರೆ ಶಾಸಕರು ಮತ್ತು ಮಾಜಿ ಶಾಸಕರ ಆಪ್ತರ ಮಧ್ಯೆ ಬೀದಿಯಲ್ಲೇ ಬಡಿದಾಟ ಆಗಿದೆ ಬೈಗಳ ಕಪಾಳ ಮುಖ್ಯ ಎಲ್ಲವೂ ಕೂಡ ನಡೆದಿದೆ ಬೀದಿಯಲ್ಲಿ ಬಾಯಿಗೆ ಬಂದಾಗ ಬೈಕೊಂಡಿದ್ದಾರೆ ಹೀಗೆ ಹೊಡೆದಿರುವಂತಹ ವ್ಯಕ್ತಿ ಕೂಡ ಏನು ಸಾಮಾನ್ಯ ಅಲ್ಲ ಅವರು ಇಲ್ಲಿಯ ಏನು ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಈ ರೀತಿಯಾಗಿ ಹೊಡ್ಕೊಂಡಿದ್ದಾರೆ ಇದು ನೋಡಿ ಪ್ರತಿಭಟನೆ ನಡೆಸೋದಕ್ಕೆ ಮತ್ತು ಶಾಸಕರು ಎಂತೆಂಥವ್ರನ್ನ ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ ಎಂತೆಂಥವ್ರಿಗೆ ಅಧಿಕಾರವನ್ನು ಕೊಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಈ ರೀತಿಯಾಗಿ ಬೀದಿಯಲ್ಲಿ ಹೊಡೆದಾಟ ಮಾಡೋದು ಶಾಸಕ ಶಾಂತನಗೌಡ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ಮಧ್ಯೆ ತೀವ್ರ ಜಟಾಪಟಿಯೂ ಕೂಡ ನಡೆದಿದೆ ಹೊನ್ನಾಳಿಯಲ್ಲಿ ಈ ರೀತಿಯಾದಂಥ ಹೊಡೆದಿರುವಂಥದ್ದು ಈ ಘಟನೆಯ ನಂತರ ಜಟಾಪಟಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಕೈ ಮಿಲಾಯಿಸಿಕೊಂಡಂತಹ ಕಾರ್ಯಕರ್ತರು ಮತ್ತು ಬೈಗುಳಗಳ ಸುರಿಮಳೆಯನ್ನು ಕೂಡ ಸುರಿಸಿದ್ದಾರೆ ಅಲ್ಲಿ ಹೊಡೆದಿರುವಂಥದ್ದು ಸ್ಪಷ್ಟ ಇದೆ ಒಬ್ಬರಿಗೆ ಏಟು ಬಿದ್ದಿರುವಂಥದ್ದು ಕೂಡ ಸ್ಪಷ್ಟ ಇದೆ ಯಾಕೆ ಬೇಕಾಗಿ ಹೊಡೆದ್ರು ಏನು ಉದ್ದೇಶಕ್ಕಾಗಿ ಹೊಡೆದ್ರು ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ ಮತ್ತು ಅವರು ಕೈಯಲ್ಲಿ ಮುಂದೆ ಬರ್ತಾ ಇರುವಂಥದ್ದು ಕೂಡ ಗೊತ್ತಾಗುತ್ತೆ ನೋಡಿ ಅಲ್ಲೊಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಇನ್ಸ್ಪೆಕ್ಟರ್ ಎದುರುಗಡೆನೇ ಬೈತಾ ಇರುವಂತಹ ವ್ಯಕ್ತಿ ಇನ್ಸ್ಪೆಕ್ಟರ್ ಎದುರುಗಡೆ ನಿಂತ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಹಿಂದುಗಡೆಯಿಂದ ಇನ್ನೊಬ್ಬರ ಕೈ ಬರುತ್ತೆ ಕಪಾಳ ಮೋಕ್ಷ ಆಗುತ್ತೆ ಈ ರೀತಿಯಾಗಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಪ್ರತಿಭಟನಾ ಸ್ಥಳಕ್ಕೆ ಬಂದಂತಹ ಶಾಸಕ ಮತ್ತು ಆಪ್ತರಿಂದ ಬಿಜೆಪಿಗರಿಗೆ ತರಾಟೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು ಹೊನ್ನಾಳಿ ಶಾಸಕರು ಅಲ್ಲಿಗೆ ಬಂದು ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಪೊಲೀಸರು ಇಲ್ವಾ ಶಾಸಕರಿಗೆ ಯಾರು ಅಧಿಕಾರವನ್ನು ಕೊಟ್ಟಿದ್ದಾರೆ ಶಾಸಕರು ಬಂದು ಆ ರೀತಿಯಾಗಿ ಪ್ರಶ್ನಿಸೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಯಾರು ಅದರ ಹಕ್ಕನ್ನು ಕಿತ್ತುಕೊಳ್ಳುವಂತಹ ಕೆಲಸ ಏನಾದರೂ ನಡೆದಿದೆಯಾ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಬಿಜೆಪಿ ನಾಯಕರಿಗೆ ಕಪಾಳ ಮೋಕ್ಷ ಮಾಡಿರುವಂಥದ್ದು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಬಿ ಮಂಜಪ್ಪ ಅವರು ಹೊಡೆದಿರುವಂತಹ ವ್ಯಕ್ತಿ ಹಲ್ಲೆ ನಡೆಸಿರ್ತಕ್ಕಂತಹ ವ್ಯಕ್ತಿ ನೋಡಿ ನಡುಬೀದಿಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಹೊಡಿತಾರೆ ಏನೂ ಆಗುದಿಲ್ಲ ಯಾಕಂದ್ರೆ ರಾಜಕೀಯ ಇದು ಅಂತ ಹೇಳಿ ಅಧಿಕಾರ ನಮ್ದಿದೆ ಏನೂ ಆಗೋದಿಲ್ಲ ಅನ್ನುವಂತಹ ರೀತಿಯಾದಂತಹ ಉದ್ದಟತನ ಬಿಜೆಪಿ ನಾಯಕ MS ಪಾಲಾಕ್ಷಪ್ಪ ಮೇಲೆ ಹಲ್ಲೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು MS ಪಾಲಾಕ್ಷಪ್ಪ ಮೇಲೆ ಹೊಡೆದಿರುವಂಥದ್ದು ಅವರ ಕೆನ್ನೆಗೆ ಬಾರಿಸಿದ್ದಾರೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಜನರೆದುರೇ ಕಪಾಳ ಮೋಕ್ಷವನ್ನು ಮಾಡಿರುವಂಥದ್ದು ಬಾಯಿಗೆ ಬಂದಾಗ ಬೈದಿದ್ದಾರೆ ಹೊಡೆದಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ ಯಾರು ಈ ರೀತಿಯಾದಂತಹ ಕೈ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು ಯಾರು ಆ ಪೊಲೀಸರು ಯಾಕೆ ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯನ್ನು ಹಾಗೆ ನಡುಬೀದಿಯಲ್ಲಿ ಹೊಡೆದಂತಹ ವ್ಯಕ್ತಿಯನ್ನು ಯಾಕೆ ಬಂಧಿಸಿಲ್ಲ ಯಾಕೆ ವಶಕ್ಕೆ ಪಡ್ಕೊಳ್ಳಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿರುವಂಥದ್ದು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದಾರೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹೊನ್ನಾಳಿಯಲ್ಲಿ ಆಗಿರ್ತಕ್ಕಂಥ ಈ ಹುಡಿಬಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಗಲಾಟೆ ಹೇಗೆ ಯಾವ ಸ್ವರೂಪದಲ್ಲಿ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ
ನೋಡಿ, ಇಲ್ಲಿ ನಿಮಗೆ DC ಆದೇಶ ಇದೆಯಾ ಅಂತ ಹೇಳ್ಕೊಂಡು ಶಾಸಕರು ಪ್ರಶ್ನಿಸ್ತಾರೆ. ಇವರು ಹಂಗಂದ್ರೆ ಪೊಲೀಸರು ಇರೋದೇನಕ್ಕೆ ಹೊನ್ನಾಳಿಯಲ್ಲಿ ಅಂತ ಶಾಸಕರೇ ಬಂದಿದ್ದಾನೆಲ್ಲ ಬೀದಿಯಲ್ಲಿ ವಿಚಾರಿಸೋದಕ್ಕೆ, ನಡು ರಸ್ತೆಯಲ್ಲಿ ಬಂದು ವಿಚಾರಿಸೋದಕ್ಕೆ ಶಾಸಕರು ಇರೋದೇನಕ್ಕೆ, ಪೊಲೀಸರು ಇರೋದೇನಕ್ಕೆ? ಶಾಸಕರೇ ಎಲ್ಲ ಮಾಡದಿದ್ರೆ ಶಾಸಕರ ಕೈಯಲ್ಲಿ ಕೊಟ್ಟು ಬಿಡ್ಬೋದಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ತನ್ರೂರಂ ಬಾವುಟ ಅಂತ ಹೇಳ್ತಾರೆ, ಬಂದು ಹೊಡಿತಾರೆ, ಇಮಿಡಿಯೇಟಾಗಿ ಹೊಡಿತಾರೆ. ಆ ಹೊಡೆದಿರುವಂಥ ವ್ಯಕ್ತಿಯನ್ನು ಹಿಡ್ಕೊಳ್ಳೋದ್ರ ಬದಲಿಗೆ ಯಾರು ಹೊಡೆಸ್ಕೊಂಡಿದಾರಲ್ಲ ಅಂಥವ್ರನ್ನ ತಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಂದರೆ ಶಾಸಕರು ಈ ರೀತಿಯಾಗಿ ಬಂದರೆ ಪೊಲೀಸರು ಏನು ಮಾಡಬೇಕು? ಶಾಸಕರ ಮರ್ಜಿಯಿಂದ ಪೊಲೀಸರು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ, ಆ ಸ್ಟೇಷನ್ಗೆ ಬಂದಿರ್ತಾರೆ. ಹೀಗಿರುವಾಗ ಶಾಸಕರೇ ತಮಗೆ ಬೇಕಾದ ರೀತಿಯಲ್ಲಿ ಆಟಾಡಿಸೋದಿದ್ರೆ ಆಡಳಿತ ವ್ಯವಸ್ಥೆ ಏನಾಗುತ್ತೆ? ಯಾವ ಸ್ವರೂಪದ ಕ್ರಮ ಇದು? ಇಲ್ಲಿ ಯಾವಾಗ ಹೊಡೆದ್ರು ಅವ್ರನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಜೋರಾಗಿದೆ. ಕಪಾಳಮೋಕ್ಷ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ. ಇಲ್ಲಿ ದೂರು ದಾಖಲಿಸುವಂತಲ್ಲ, ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಲೇಬೇಕಾಗಿದ್ದಿತ್ತು. ಯಾಕಂದ್ರೆ ಈ ರೀತಿಯಾಗಿ ನಡು ಬೀದಿಯಲ್ಲಿ ಒಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಘನತೆಗೆ ಹಾಗಾದ್ರೆ ಏನು ಯಾರಿಗೆ ಬೇಕಾದ್ರೂ ಹೊಡಿಬಹುದಾ? ಇವರು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗೆ ಹೊಡೆಯೋ ಅಧಿಕಾರವನ್ನು ಏನಾದರೂ ಸರ್ಕಾರ ಕೊಟ್ಟಿದೆಯಾ? ಯಾವ ಆಧಾರದ ಮೇಲೆ ಇವರು ಹೊಡಿತಾರೆ ಅಂತೇಳಿ ಗೂಂಡಾಗಳನ್ನು ಕರ್ಕೊಂಡು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಗೂಂಡಾಗಳನ್ನು ಕರ್ಕೊಂಡು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ, ಬಿ ಮಂಜಪ್ಪ ವಿರುದ್ಧ FIR ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಒತ್ತಾಯವನ್ನು BJP ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಿ ಮಂಜಪ್ಪ ಈ ರೀತಿಯಾಗಿ ನೋಡಿ, ಯಾರು ನಡುಬೀದಿಯಲ್ಲಿ ಹೊಡಿತಾರೆ, ಈ ರೀತಿಯಾದಂತಹ ದರ್ಪ ತೋರಿಸುವಂತಹ ವ್ಯಕ್ತಿಗಳನ್ನು ಅದು ಹೇಗೆ ಸರ್ಕಾರ ಮಂಡಳಿ ಅಧ್ಯಕ್ಷರಾಗಿ ಮುಂದುವರಿಸುತ್ತೆ ಅನ್ನೋಂಥ ಪ್ರಶ್ನೆ. ಯಾಕಂದರೆ ಬಿ ಮಂಜಪ್ಪ ಮಾಡಿರುವಂತಹ ಕ್ರಮ ಮತ್ತು ಆ ವ್ಯಕ್ತಿಯಲ್ಲಿ ಮಾತನಾಡ್ತಾ ಇರುವಂಥ ರೀತಿ, ಶಾಸಕರು ಸಿಟ್ಟನ್ನು ಪ್ರದರ್ಶಿಸ್ತಾ ಇರುವಂಥ ರೀತಿಯನ್ನು ನೋಡಿದರೆ ಪ್ರತಿಭಟನೆ ಮಾಡೋದಕ್ಕೆ, ಆಗ್ರಹವನ್ನು ಮಾಡೋದಕ್ಕೆ ಇದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ವಾ? ಪ್ರತಿಭಟನೆ ಮಾಡಿದಾಗ ಸರಿ ಅಲ್ಲೇನಾದ್ರು ತಪ್ಪಾಗಿದ್ದರೆ ಅವ್ರನ್ನ ಪ್ರಶ್ನಿಸಬೇಕಾಗಿರುವಂಥದ್ದಕ್ಕೆ ಇದ್ದೇ ಇರುತ್ತೆ, ವ್ಯವಸ್ಥೆ ಇದೆ. ಶಾಸಕರೇ ಅಲ್ಲಿ ಬಂದು ನಿಂತ್ಕೊಂಡು ಅವ್ರ ಜೊತೆಗೆ ಇನ್ನೊಂದಷ್ಟು ಪಟಾಲಮ್ಮನ್ನು ಕರ್ಕೊಂಡು ಬಂದು ಅದರಲ್ಲಿ ಒಬ್ಬ ವ್ಯಕ್ತಿ ಹೊಡೆಯೋದು ಅಂತ ಹೇಳಿದ್ರೆ ಏನು ಅರ್ಥ ಇದೆ? ಹೊನ್ನಾಳಿ ಪೊಲೀಸ್ ಠಾಣೆಗೆ BJP ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ದಾರೆ. ಯಾವಾಗ ಈ ಹಲ್ಲೆ ನಡೀತೋ ಅದಾದ ನಂತರ ಬಿ ಮಂಜಪ್ಪ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಒತ್ತಾಯ ಕೇಳಿ ಬಂದಿದೆ. ಬಿ ಮಂಜಪ್ಪ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಇದೀಗ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜಪ್ಪ ಹಾಗೆಯೇ MP ರೇಣುಕಾಚಾರ್ಯ ಇಬ್ಬರು ಕೂಡ ಮಾತನಾಡಿದ್ದಾರೆ. ತೋರಿಸಿ ಮಾಡ್ದ ಅಲ್ಲಿ ರೈತರ ಹತ್ರ ಎಲ್ಲ ಒಂದು 50 kg ಕ್ವಿಂಟಲ್ಲು ಜನದ ಹತ್ರ ಈ ಮೆಕ್ಕೆಜೋಳ ಎತ್ತಿದ. ಆವತ್ತಿನ ಕಾಲಕ್ಕೆ ಶಾಸಕರು ಹೇಳಿದ ರೀತಿ 15 ಲಕ್ಷ ರೂಪಾಯಿ ಗುಜರಾತ್ ಪ್ರವಾಹಕ್ಕೆ 15 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ 1 ರೂಪಾಯಿನೂ ಇವನು ಆ ಪರಿಹಾರ ನಿಧಿ ಕೊಡಲಿಲ್ಲ. ನಾವೇ ಅವತ್ತು ಗಲಾಟೆ ಮಾಡಿ ತಹಸೀಲ್ದಾರ್ ಆಫೀಸಲ್ಲಿ ಕೂತು ಲೆಕ್ಕ ಮಾಡಿಸಿ ದುಡ್ಡನ್ನು ಅವ್ರಿಗೆ ಏನು ಪರಿಹಾರ ನಿಧಿ ಕಳ್ಸಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ವಿ. ಇವ್ರು ಅಂಥ ಕಳ್ಳ ಮತ್ತೀಗ ಆ ಮೆಕ್ಕೆಜೋಳ ಹೆಸರು ಹೇಳಿಕೆಂದು ಇವತ್ತು ರೈತರನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಶಾಸಕರು ಅವ್ರ ಜೊತೆ ಕೆಲವು ಹಿಂಬಾಲಕರನ್ನ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕರ್ಕೊಂಡು ಬಂದು ನಾವೇನು ರೈತರ ಪರ ಹೋರಾಟ ಮಾಡಿದ್ವಿ ತಪ್ಪ ಅಂದರೆ ಗುಂಡೆಗಳು ಬಿಟ್ಟು ನಮ್ಮ ರೈತರ ಮೇಲೆ ಹಲ್ಲೆ ಮಾಡ್ತೀರಾ? ಹಿಂದೆ ಹೊನ್ನಾಳಿಲಿ ಇದೇ ಸಂಸ್ಕೃತಿ ಇತ್ತು. ಆದರೆ ನಾನು ಶಾಸಕರಾದ ಮೇಲೆ ಹೊನ್ನಾಳಿ ನಗರ ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ಯುವಕರು ಹೊನ್ನಾಳಿ ಪರಿವರ್ತನೆಯಾಗಿ ಅವರು ವ್ಯಾಪಾರ ದುಡಿಮೆ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಕೆಲವು ಗುಂಡಾಗಳು ಹಲ್ಲೆ ಮಾಡಿ ನಮ್ಮ ಪಾಲಕ್ಷಪ್ಪ ಪುರಸಭೆ ಮಾಜಿ ಅಧ್ಯಕ್ಷ, ಹೊನ್ನಾಳಿ ತಾಲೂಕಿನ ಕುರುಬ ಸಮಾಜದ ಅಧ್ಯಕ್ಷ, ಇಂಥರ ಮೇಲೆ ಹಿಂಗಾದರೆ ಇನ್ನು ಸಾಮಾನ್ಯ ಜನರ ಗತಿ ಏನು?